ಒನ್ ಟೂ ವ್ಯಕ್ತಿನ ನಿಮ್ಗೆ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ. ಅದೇ ವೆಜ್ ಊಟ ಆದ್ರೆ ಹೌ ವಾಸ್ ಯುವರ್ ಡೇ ಅಂದ್ರೆ ರಿಯಾಕ್ಷನ್ ಹೇಗಿರ್ತಾ ಇತ್ತು? ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಗುಡ್ ಮಾರ್ನಿಂಗ್. ಇವಾಗ ಆಗಿದೆ ಟೈಮ್ 8 o'clock. ಸೊ ನನ್ನ ಡೊಮೆಸ್ಟಿಕ್ ಹೆಲ್ಪ್ ಬಂದು ಎಲ್ಲನೂ ಮನೆಯೆಲ್ಲ ಕ್ಲೀನ್ ಮಾಡಿಕೊಟ್ಟು ವೆಸಲ್ಸ್ ಎಲ್ಲ ವಾಶ್ ಮಾಡಿಕೊಟ್ಬಿಟ್ಟು ಹೋಗಿದ್ದಾಳೆ. ಇವಾಗ ನನ್ನ ಡೇ ಸ್ಟಾರ್ಟ್ ಆಗುತ್ತೆ. ಸೊ ನಾನು ಇವತ್ತು ಇನ್ಸ್ಟಾಮಾರ್ಟಿಂದ ಏನೇನು ತರಿಸಿದ್ದೀನಿ ನೋಡೋಣ ಬನ್ನಿ. ಫಸ್ಟ್ ಥಿಂಗ್ಸ್ ಫಸ್ಟ್, ಆ್ಯಸ್ ಯೂಶುವಲ್ ದ ಹೆಲ್ತ್ ಫ್ಯಾಕ್ಟ್ರಿಯಿಂದ ಬ್ರೆಡ್ ತರಿಸಿದ್ದೀನಿ. ಐ ಥಾಟ್ ಐ ವಿಲ್ ಪ್ರಿಪೇರ್ ಈದರ್ ಅವಕಾಡೋ ಟೋಸ್ಟ್ ಆರ್ ಬ್ರೆಡ್ ಆಮ್ಲೆಟ್ ಅಂತ. ನೆಕ್ಸ್ಟ್ ಕಮ್ಸ್ ದ ಸ್ಲಿಮ್ ಮಿಲ್ಕ್, ನಂದಿನಿ ಅವ್ರದ್ದು. ಇದು ನೇರಳೆ ಹಣ್ಣು, ನನ್ನ ಹಸ್ಬೆಂಡ್ದು ಫೇವ್ರೆಟ್ಟು. ಇಟ್ಸ್ ವೆರಿ ಹೆಲ್ದಿ ಆಲ್ಸೋ. ಆಮೇಲೆ ಟೆಟ್ಲಿ ಅವ್ರದ್ದು ಗ್ರೀನ್ ಟೀ, ನನ್ನ ಹಸ್ಬೆಂಡು ಗ್ರೀನ್ ಟೀ ಕುಡಿತಾರೆ, ಸೊ ಅದಕ್ಕೆ ರೀಸ್ಟಾಕ್ ಮಾಡಿದ್ದೀನಿ. ನೆಕ್ಸ್ಟ್ ಕಮ್ಸ್ ಜಿಂಜರ್ ಗಾರ್ಲಿಕ್ ಪೇಸ್ಟು. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಖಾಲಿ ಆಗಿತ್ತು, ಅದಕ್ಕೆ ರೀಸ್ಟಾಕ್ ಮಾಡಿದ್ದೀನಿ. ನೆಕ್ಸ್ಟ್ ಕಮ್ಸ್ ಅವಕಾಡೋ. ಗೊತ್ತಿಲ್ಲ ಇದು ಹಣ್ಣಾಗಿದೆಯೋ ಅಥವಾ ಕಾಯಾಗೆ ಇದೆಯಾ ಅಂತ. ಸೊ ಇಫ್ ಇಟ್ ಈಸ್ ಹಣ್ಣಾಗಿದ್ದರೆ ಐ ವಿಲ್ ಪ್ರಿಪೇರ್ ಅವಕಾಡೋ ಟೋಸ್ಟ್ ಆರ್ ಎಲ್ಸ್ ಬ್ರೆಡ್ ಆಮ್ಲೆಟ್ ಫಾರ್ ಅ ಬ್ರೇಕ್ಫಾಸ್ಟ್. ನೆಕ್ಸ್ಟ್ ಕಮ್ಸ್ ಗ್ವಾವಾ. ನಮ್ಮದು ಫೇವ್ರೆಟ್ ಫ್ರೂಟ್ ಯಾವುದು ಅಂದರೆ ಗ್ವಾವಾ. ಆಲ್ಮೋಸ್ಟ್ ಎವ್ರಿ ಡೇ ನಾವು ಕನ್ಸ್ಯೂಮ್ ಮಾಡ್ತೀವಿ ಗ್ವಾವಾನ. ಸೊ ಯಾ, ಆಮೇಲೆ ದೊಡ್ಡ ಬನಾನ. ಸೊ ಇದಾಗಿತ್ತು ನನ್ನ ಮಿನಿ ಇನ್ಸ್ಟಾಮಾರ್ಟ್ ಹಾಲ್. ಸೊ ಇವತ್ತಿನ ಡೇ ಹೇಗೆ ಹೋಗುತ್ತೆ ನೋಡೋಣ ಬನ್ನಿ. ಸೊ ಬ್ರೇಕ್ಫಾಸ್ಟ್ ತಿಂದ್ಬಿಟ್ಟು ನಾನು ಹೇರ್ ವಾಶ್ ಮಾಡಬೇಕು. ಟುಡೇ ಇಟ್ಸ್ ಮೈ ಹೇರ್ ವಾಶ್ ಡೇ. ಸೊ ಲೆಟ್ಸ್ ಜಸ್ಟ್ ಗೆಟ್ ರೆಡಿ ಫಾರ್ ದ ಡೇ. ಇದೇ ನಂದು ಬ್ರೇಕ್ಫಾಸ್ಟು. ಟೋಸ್ಟ್ ಮಾಡ್ಕೊಂಡಿದ್ದೀನಿ ಬ್ರೆಡ್ನ, ಆಮೇಲೆ ಆಮ್ಲೆಟ್ಟು, ಆಮೇಲೆ ಒಂದು ಸ್ಲೈಸ್ ಅಮೂಲ್ ಚೀಸ್ ಹಾಕ್ಕೊಂಡಿದ್ದೀನಿ. ಸೊ ನಾನು ಆ್ಯಕ್ಚುಲಿ ಪ್ಯಾನ್ಗೆ ಬಟರು ಹಾಕ್ಕೊಂಡಿಲ್ಲ, ಗೀನೂ ಹಾಕ್ಕೊಂಡಿಲ್ಲ ಟೋಸ್ಟ್ ಮಾಡಬೇಕಾದ್ರೆ. ಈವನ್ ಫಾರ್ ದ ಆಮ್ಲೆಟ್ ಆಯಿಲೂ ನಾನು ಹಾಕ್ಕೊಂಡಿಲ್ಲ. ಸೊ ಇಟ್ ಈಸ್ ಅ ಹೆಲ್ದಿ ಬ್ರೇಕ್ಫಾಸ್ಟ್. ಸೊ ಫ್ರೆಂಡ್ಸ್, ಇವಾಗ ನಾನು ಒಂದು ವ್ಯಕ್ತಿನ ನಿಮಗೆ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ. ಪ್ರೀವಿಯಸ್ ವ್ಲಾಗ್ಸಲ್ಲಿ ನೀವು ನೋಡಿರಲ್ಲ, ಅವ್ರು ಯಾರೂ ಅಲ್ಲ, ನನ್ನ ಮದರ್ ಇನ್ ಲಾ. ಬನ್ನಿ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ. ಸೊ ಫ್ರೆಂಡ್ಸ್, ಇವರೇ ನಮ್ಮ ಅತ್ತೆ. ಇವ್ರ ಹೆಸರು ಮಂಜುಳಾ ಅಂತ. ಸೊ ಇವತ್ತು ಕಿಚನ್ನ ಅವರೇ ಟೇಕ್ ಓವರ್ ಮಾಡಿರೋದು. ನಾನ್ ವೆಜ್ ಅಡಿಗೆ ಮಾತ್ರ ನಮ್ಮ ಅತ್ತೆ ಮಾಡೋದು, ವೆಜ್ ಆದ್ರೆ ನಾನ್ ಮಾಡ್ತೀನಿ. ಸೊ ಅಮ್ಮ, ಇವತ್ತೇನ್ ಮಾಡ್ತಾ ಇದ್ರಾ? ಇವತ್ತು ಲಿವರ್ ಫ್ರೈ, ಕೈಮಾ ಗೊಜ್ಜು. ಓ ಸೂಪರ್. ಲಿವರ್ ಫ್ರೈ ಯಾಕಂದ್ರೆ ನಿನ್ನ ಗಂಡನ್ಗೆ ಹೇಳಿದಾರಲ್ಲ ಡಾಕ್ಟರು ಕಡಿಮೆ ಇದೆ ಅಂತ. ಹೌದೌದು, ಅದಕ್ಕೇನೆ ಲಿವರ್ ಫ್ರೈ ಮತ್ತೆ ಕೈಮಾ ಗೊಜ್ಜು, ಸ್ವಲ್ಪ ಕೈಮಾ ವಡೆ ಮಾಡ್ತಾ ಇದೀವಿ. ಓ ಸೂಪರ್ ಅಮ್ಮ. ರಸಂ, ಅನ್ನ. ಓ ಸೂಪರ್. ಮತ್ತೆ ಆಕ್ಚುಲಿ ಇವರು ಪ್ರೀವಿಯಸ್ ವ್ಲಾಗ್ಸ್ ಅಲ್ಲಿ ಏನಕ್ಕೆ ಇರ್ಲಿಲ್ಲ ಅಂತ ಅಂದ್ರೆ, ನಮ್ದು ಸೆಕೆಂಡ್ ಭಾವ ಇದ್ದಾರೆ, ಅವ್ರ ಮನೇಲಿ ಇದ್ರು. ಸೊ ನೆನ್ನೆನೆ ಬಂದಿದ್ದು. ನೆನ್ನೆ ವಿಡಿಯೋ ತೆಗಿತೀನಿ ಅಂದ್ರೆ ಸ್ವಲ್ಪ ನನಗೆ ಶೈ ಆಗ್ತಾ ಇದೆ ಅಂತ ಅಂದ್ರು. ಸೊ ನಾನು ಅದಕ್ಕೆ ಅವ್ರಿಗೆ ಫೋರ್ಸ್ ಮಾಡಕ್ ಹೋಗಿಲ್ಲ. ಸೊ ಇವತ್ತು ಬಂದಿದ್ದಾರೆ, ಅಡಿಗೆ ಮಾಡ್ತಾ ಇದ್ದಾರೆ. ಅವ್ರ ಮಗಂಗೆ, ನನ್ನ ಹಸ್ಬೆಂಡ್ಗೆ ಇವತ್ತು ಮಜ್ಜಾನೋ ಮಜ್ಜಾ, ಹಬ್ಬ. ನಾನ್ ವೆಜ್ ಅಂತ ಅಂದ್ರೆ ಎಲ್ಲಾರ್ಗು, 3 ಜನ ಇವ್ರ ಮಕ್ಳಿಗೂನು ಹಬ್ಬನೇ, ನಮ್ಗೂನು ಹಬ್ಬನೇ, ಸೊಸೆದಿರ್ಗುನು ಹಬ್ಬನೇ. ಸೊ ಬನ್ನಿ ಹೆಂಗಾಗತ್ತೆ, ಏನ್ ಮಾಡ್ತಾರೆ ನೋಡೋಣ. ಸೊ ಫ್ರೆಂಡ್ಸ್, ಇವಾಗ ಆಗಿದೆ ಲಂಚ್ ಟೈಮ್. ಲಂಚ್ಗೆ ಏನೇನು ಅಂತ ಅಂದ್ರೆ ರಸಂ, ಸಾಂಬಾರು, ಅನ್ನ, ಅದಾದ್ಮೇಲೆ ಇದು ಕೈಮಾ ವಡೆ, ಅದಾದ್ಮೇಲೆ ಇದು ಕೈಮಾ ಗೊಜ್ಜು, ಇದು ಲಿವರ್ ಫ್ರೈ. ಇದೆಲ್ಲ ನಮ್ಮ ಅತ್ತೆನೇ ಮಾಡಿರೋದು. ಸೊ ಟೇಸ್ಟ್ ಹೇಗಿದೆ ಅಂತ ನೋಡ್ಬೇಕು. ಟೇಸ್ಟ್ ಸೂಪರ್ ಆಗೇನೆ ಇರತ್ತೆ. ಬನ್ನಿ. ಯು ವಾಂಟ್ ಟು ಸಿ ಪ್ಲೇ ಕ್ರಿಕೆಟ್? ಓಕೆ, ಸಿ. ಹೇ ರಕ್ಷಕು, 1 2 3 go back to your position. Okay, over. That is over. Bowling time. 1 2 3 4 no 3 4 5 no
ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಸೊ ಫ್ರೆಂಡ್ಸ್, ಈಗ ನಾನು ನಮ್ಮ ಮನೆ ಹತ್ರ ಇರೋ ಗೌರ್ಮೆಂಟ್ ಸ್ಕೂಲಿಗೆ ಹೋಗ್ತಾ ಇದ್ದೀನಿ. ಏನಕ್ಕೆ ಗೌರ್ಮೆಂಟ್ ಸ್ಕೂಲ್ಗೆ ಹೋಗ್ತಾ ಇದ್ದೀನಿ ಅಂತ ಅಂದರೆ ಅಲ್ಲಿ ಸ್ವಲ್ಪ ಕೆಲಸ ಇದೆ. ಬನ್ನಿ ಹೋಗ್ಬಿಟ್ಟು ಬರೋಣ. ಸೊ ಬೇಬ್, ಹೌ ವಾಸ್ ಯುವರ್ ಡೇ? ಡೇ ಸೂಪರ್, ಫಸ್ಟ್ ಕ್ಲಾಸ್. ಕೈಮಾ, ಲಿವರ್, ಕೈಮಾ ವಡೆ. ಥ್ಯಾಂಕ್ಸ್ ಟು ಮೈ ಮದರ್ ಅದೇ ಎಲ್ಲ ಮಾಡಿದ್ದಕ್ಕೆ. ಅದೇ ವೆಜ್ ಊಟ ಆದರೆ ಹೌ ವಾಸ್ ಯುವರ್ ಡೇ ಅಂದರೆ ರಿಯಾಕ್ಷನ್ ಹೇಗಿರ್ತಾ ಇತ್ತು? ದಟ್ ಈಸ್ ಆಬ್ವಿಯಸ್ ಅಲ್ಲ, ನಾನ್ ವೆಜ್ ಅಂದರೆ ಎಲ್ಲರಿಗೂ ಇಷ್ಟ. ಸೊ ನನಗಂತೂ ತುಂಬಾ ಇಷ್ಟ. ಅದು ನಾವು ಅಮ್ಮ ಮಾಡೋದಂದ್ರೂ ಇನ್ನೂ ಇಷ್ಟ. ಸೊ ಸೂಪರ್ ಆಗಿತ್ತು. ಓಕೆ, ಫೈನ್. ಸೊ ನಾನು ಲಾಸ್ಟು ಗೌರ್ಮೆಂಟ್ ಸ್ಕೂಲ್ಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿದೆ. ಬಟ್ ಏನಕ್ಕೆ ಎತ್ತ ಅಂತ ನಾನು ಏನೂ ಹೇಳಲಿಲ್ಲ. ಏನಕ್ಕೆ ಹೋಗಿದ್ದು ಅಂದರೆ, ಈಗ ಎಲೆಕ್ಷನ್ ಕಮಿಷನ್ ಅವರು SIR ಫಾರ್ಮ್ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ. SIR ಫಾರ್ಮ್ ಏನು ಅಂತ ಅಂದರೆ ಸ್ಪೆಷಲ್ ಇಂಟೆನ್ಸ್ ರಿವಿಷನ್ ಅಂತ. ಅದು ಯಾಕೆ ಮಾಡ್ತಾ ಇದ್ದಾರೆ ಅಂತ ಅಂದರೆ, ಗೌರ್ಮೆಂಟ್ ಸೈಡಿಂದ ಇವಾಗ ಇನ್ಎಲಿಜಿಬಲ್ ಮತ್ತು ಡ್ಯೂಪ್ಲಿಕೇಟ್ ವೋಟರ್ಸ್ ID ಗಳನ್ನ ಎಲಿಮಿನೇಟ್ ಮಾಡೋಕ್ಕೆ ಮಾಡ್ತಾ ಇದ್ದಾರೆ. ಸೊ ಅದನ್ನು ತೊಗೊಂಡು ಬರೋಕ್ಕೆ ಹೋಗಿದ್ದೆ. ನಾನು ಲಾಸ್ಟ್ ಟೈಮ್ ಬಂದಿದ್ದರು, ನಾವು ಮನೇಲಿರಲಿಲ್ಲ. ಅದಕ್ಕೆ ನಾನೇ ಇವಾಗ ಹೋಗ್ಬಿಟ್ಟು ತೊಗೊಂಡು ಬಂದಿದ್ದೀನಿ SIR ಫಾರ್ಮು. ಅದನ್ನು ಫಿಲ್ ಮಾಡಿಬಿಟ್ಟು ನಾನು ಅಲ್ಲೇ ಹೋಗ್ಬಿಟ್ಟು ಗೌರ್ಮೆಂಟ್ ಸ್ಕೂಲಲ್ಲಿ ಸಬ್ಮಿಟ್ ಮಾಡಿದ್ರೆ ಅವರು ಅದನ್ನು ವೆಬ್ಸೈಟಲ್ಲಿ ಅಪ್ಲೋಡ್ ಮಾಡ್ತಾರೆ. ಸೊ ನಾನು ಅದನ್ನೇನು ವಿಡಿಯೋ ತೆಗಿಯೋಕ್ಕೆ ಆಗಿಲ್ಲ, ಯಾಕಂದರೆ ಅಲ್ಲಿ ಅಲೋ ಇಲ್ಲ, ಮತ್ತು ಅದು ಪ್ರೈವಸಿ ಅವ್ರಿಗೆ ಕೊಡಬೇಕಲ್ವ. ಅದಕ್ಕೆ ನಾನೇನು ತೆಗಿಯೋಕ್ಕೆ ಹೋಗಿಲ್ಲ. ಗೌರ್ಮೆಂಟ್ಸ್ ವಿಡಿಯೋ ಮಾಡೋಂಗಿಲ್ಲ. ಹಾಂ, ಹೌದು. ಅದಕ್ಕೆ ನಾನೇನು ತೆಗಿಯೋಕ್ಕೆ ಹೋಗಿಲ್ಲ. ಸೊ ಅದಾದಮೇಲೆ ಮನೆಗೆ ಬಂದುಬಿಟ್ಟು ಸ್ವಲ್ಪ ನಂದು ಪರ್ಸ್ನಲ್ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ಇವಾಗ ಡಿನ್ನರ್ ಆಯಿತು. ಸೊ ಡಿನ್ನರ್ ಆದಮೇಲೆ ಇನ್ನೇನು ಇವಾಗ ವ್ಲಾಗ್ ಕ್ಲೋಸ್ ಮಾಡಬೇಕಲ್ವಾ. ಅದಕ್ಕೆ ಇವಾಗ ಬೆಳಗ್ಗೆಯಿಂದ ನಾವು ನೈಟ್ ಏನೇನು ಮಾಡಿದ್ವಿ ನಿಮಗೆಲ್ಲ ಇಷ್ಟ ಆದರೆ ಏನು ಮಾಡಬೇಕು ಅಂತ ಗೊತ್ತಲ್ವಾ? ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಒನ್ ಮೋರ್ ಥಿಂಗ್, ಇನ್ನೊಂದು ಮಾತು. ಸೊ ಲಂಡನ್ ಡೇ 1 ನಾವು ಲಾಂಚ್ ಮಾಡಿದ್ವಲ್ಲ. ಸೊ ಡೇ 2 ಮೇ ಬಿ ಟುಮಾರೋ ಆರ್ ಡೇ ಆಫ್ಟರ್ ಟುಮಾರೋ ನಾವು ಆಗ್ತೀವಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ್ಯಾಟ್. ತುಂಬ ಜನ ಲೈಕ್, ಕಮೆಂಟ್ ಎಲ್ಲ ಮಾಡಿದ್ರಿ. ಸೊ ವಿ ವಿಲ್ ಟ್ರೈ ಟು ಲಾಂಚ್ ಡೇ 2 ಬಿಕಾಸ್ ಅದು ಆಲ್ರೆಡಿ ರೆಕಾರ್ಡ್ ಮಾಡಿದ್ವಿ. ಸೊ ಅದನ್ನು ನಾವು ಎಡಿಟ್ ಮಾಡಿ ವಾಯ್ಸ್ ಓವರ್ ಎಲ್ಲ ಕೊಡಬೇಕಾಗಿದೆ. ಸೊ ಇಟ್ಸ್ ಟೇಕಿಂಗ್ ಅ ಬಿಟ್ ಲಾಂಗರ್. ಸೊ ಆದಷ್ಟು ಬೇಗ ಅದನ್ನು ನಾವು ಲಾಂಚ್ ಮಾಡ್ತೀವಿ. ಸೊ ವಿಲ್ ಕೀಪ್ ಯು ಗೈಸ್ ಅಪ್ಡೇಟೆಡ್. Okay friends, then see you tomorrow. Good night. Take care.